ಈ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ವಿಜಯಪುರದಲ್ಲಿರುವ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕದ ಯುವಕರು, ಕರ್ನಾಟಕದ ಮಂತ್ರಿ ಮುಖ್ಯಮಂತ್ರಿಯಾದಂತಹ ಕಪಿಲಗೌಡ ಪಾಟೀಲ್ ಒಟ್ಟಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದು ಕೂಡ ವಿಜಯಪುರದಲ್ಲಿರುವ ಹಾಲಿ ಕನ್ನಡ ಅಧಿಕಾರಿಗಳು ಅದರ ಇನ್ನೇನು
ಸರ್ಕಾರದಿಂದ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರು ಮಿತ್ರರು ಸೇರಿ ಹಾಗೂ KSRC ಮಿನಿಸ್ಟರ್ ಆದಂತ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಭೈರತಿ ಸುರೇಶ್ ಅವರು ಇರ್ಬೋದು, ಎಲ್ಲ ಮಂತ್ರಿ ಮಂಡಲದ ಸದಸ್ಯರು ಎಲ್ಲರೂ ಸೇರಿಕೊಂಡು ಬಸ್ ಸ್ಟ್ಯಾಂಡ್ಗೆ ಕಿತ್ತೂರು ಮಹಾರಾಣಿ ಕಿತ್ತೂರು ಚೆನ್ನಮ್ಮನ ನಾಮಕರಣ ಮಾಡೋದು ಹಾಗೂ ರಂಗಮಂದಿರಕ್ಕೆ ಕಿತ್ತೂರು ಚೆನ್ನಮ್ಮ ಹೆಸರನ್ನು ಇಡುವ ಮುಖಾಂತರ ಅದೇ ರೀತಿ ಚೆನ್ನಮ್ಮನ ಮೂರ್ತಿ ಅನಾವರಣಗೊಳಿಸುವಂತ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆದಿತ್ತು. ಅವತ್ತಿನ ದಿವಸ ಸಾಕಷ್ಟು ಪೂಜ್ಯರು ನಾವು ಎಲ್ಲಾನು ಭಾಗಿಯಾಗಿದ್ವಿ. ಅದೇ ರೀತಿ ಏನು ನಮ್ಮ ಕೂಡಲ ಸಂಗಮ ಜಗದ್ಗುರುಗಳ ನೇತೃತ್ವದಲ್ಲಿ ಏನು ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮ ಇವತ್ತು ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಸಮಾಜದ ಎಲ್ಲ ಬಾಂಧವರಿಗೆ ಕರೆ ಕೊಟ್ಟಾಗ ಎಲ್ಲರೂ ಸೇರಿ, ಯಾಕಂದ್ರೆ ಬಹಳ ಮಹತ್ವವಾದಂಥದ್ದು, ಅದೇ ರೀತಿ ಈಗ ಭಾಗವಹಿಸಿ ಎಲ್ಲರೂ ಕೂಡಿ ಒಂದು ಪುಷ್ಪಾರ್ಚನೆ ಮಾಡುವಂಥ ಕಾರ್ಯಕ್ರಮ ಇವತ್ತು ನಾವು ಮಾಡಿದ್ದೀವಿ. ಏನಂದ್ರೆ ಚೆನ್ನಮ್ಮ ಅವತ್ತೂ ಹೇಳ್ತೀವಿ ಇವತ್ತೂ ಹೇಳ್ತೀವಿ, ಒಬ್ಬ ದೇಶಭಕ್ತೆ, ಬ್ರಿಟಿಷರ ಹೋರಾಡದಂಥ ಪ್ರಥಮ ಮಹಿಳೆ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣ. ನಾವು ಇವ್ರನ್ನ ಒಂದೊಂದು ಸಮಾಜಕ್ಕೆ ಜಾತಿಗೆ ಸೀಮಿತ ಮಾಡುವಂಥದ್ದಲ್ಲ, ಯಾಕಂದ್ರೆ ಇವರು ದೇಶದ ಸಂಬಂಧ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದವರು, ರಾಜ್ಯವನ್ನ ತ್ಯಾಗ ಮಾಡಿದವರು. ಅದಕ್ಕೆ ಪ್ರಥಮ ಕಿಚ್ಚನ್ನ ಬ್ರಿಟಿಷ್ ವಿರುದ್ಧ ಹಚ್ಚಿದವರು ಚೆನ್ನಮ್ಮ ರಾಯಣ್ಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ದೃಷ್ಟಿಕೋನದಲ್ಲಿ ನಾವು ಇವತ್ತು ಪುಷ್ಪಾರ್ಚನೆ ಮಾಡುವ ಮುಖಾಂತರ ನಮ್ಮನೆಗಳನ್ನ ಚೆನ್ನಮ್ಮನಿಗೆ ಸಲ್ಲಿಸಲಾಗ್ತದೆ. ಇವತ್ತು ಕಿತ್ತೂರಾಣಿ ಚೆನ್ನಮ್ಮನ ಸಮಾಜಕ್ಕೆ ಅನ್ಯಾಯವಾಗ್ತಾ ಇರುವಂತದ್ದು, ಏನು ಲಾಠಿ ಪ್ರಹಾರ ಆಗಿರ್ಬೋದು ಎಲ್ಲ ನಡೆದಿರುವಂತದ್ದು. ಅದೇ ವಿಷಯಕ್ಕಾಗಿ ಮೊನ್ನೆ ಏನು ಸಿಎಂ ರವರ ಜೊತೆ ನಿಮ್ದೇ ಸಮಾಜದ ಸ್ವಾಮೀಜಿರವರು, ಜಯಮೃತ್ಯುಂಜಯ ಸ್ವಾಮೀಜಿರವರು ವೇದಿಕೆ ಹಂಚಿಕೊಂಡಿರ್ಲಿಲ್ಲ. ಅದ್ರ ಕುರಿತಾಗಿ ನೀವು ಶಾಸಕರು ಯಾಕೆ ಧ್ವನಿ ಎತ್ತಾ ಇಲ್ಲ ಅನ್ನುವಂಥದ್ದು ಅವರಿಗೆ ನೋವಿದೆ ತುಂಬಾ. ಅಂದ್ರೆ ಪ್ರತಿ ಸತಿ ಪ್ರೆಸ್ ಮೀಟ್ ಮಾಡಿದಾಗ ಆಗಿರ್ಬೋದು ಎಲ್ಲ ನಾವು ನೋಡ್ರಿ, ಈಗ ಏನದಲ್ಲ, ನಾವು ಧ್ವನಿ ಎತ್ತಾ ಇಲ್ಲ ಅನ್ನೋಂಥ ಸಮಸ್ಯೆನೇ ಇಲ್ಲ. ನಾವು ಸಾಕಷ್ಟು ಬಾರಿ ಮನವರಿಕೆ ಮಾಡುವಂಥದ್ದು ಮಾಡಿದ್ದೀವಿ. ಆ ಲಾಠಿ ಚಾರ್ಜ್ನಲ್ಲಿ ಏನು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ, ಅದಕ್ಕೇನೆ ಮತ್ತು ನಾವು ಯಾರೂ ಅಲ್ಲಿ ವೇದಿಕೆಯನ್ನು ಹಂಚ್ಕೊಂಡಿಲ್ಲ. ತಮಗೆ ಗೊತ್ತಿರಲಿ, ಅವತ್ತಿನ ದಿವಸ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಬಂದೆ, ಆದ್ರ ವೇದಿಕೆಗೆ ನಾನು ಹೋಗ್ಲಿಲ್ಲ. ಯಾಕಂದ್ರೆ ನಮ್ಮ ಗುರುಗಳು ಅಲ್ಲಿ ವೇದಿಕೆ ಹಂಚ್ಕೊಳಂಗಿಲ್ಲ ಅಂತೇಳಿ, ನಾವಾದ್ರೂ ಯಾಕೆ ಹಂಚ್ಕೋಬೇಕನ್ನೋಂಥ ದೃಷ್ಟಿಕೋನದಿಂದನೇ
ನಾವು ಬಾಯ್ಕಾಟ್ ಮಾಡಿ ನಾವು ನಿರ್ಗಮಿಸಿದಂಥದ್ದು. ಅದಕ್ಕೆ ತಮಗೆಲ್ಲ ಗೊತ್ತಿರಲಿ, ಸಮಾಜಕ್ಕೆ ಅನ್ಯಾಯ ಆದಾಗ ಸಮಾಜದ ಮ್ಯಾಗ ಲಾಠಿ ಚಾರ್ಜ್ ಆದಂತಹದ್ದು ತಪ್ಪ ಖಂಡನೆ. ಯಾಕಂದ್ರೆ ಇವತ್ತ ಬಾಬಾ ಸಾಹೇಬ್ ಕೊಟ್ಟರಂತ, ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಹೋರಾಟ ಮಾಡುವಂತ ಹಕ್ಕು, ನ್ಯಾಯ ಕೇಳುವಂತ ಹಕ್ಕು ಎಲ್ಲಾ ಸಮಾಜದವ್ರಿಗೆ ಐತಿ. ಅದೇ ರೀತಿ ನಮ್ಮ ಸಮಾಜದವರು ಬೆಳಗಾವಿ ಅಧಿವೇಶನದಲ್ಲಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡುವ ಮುಖಾಂತರ ಮನವಿಯನ್ನ ಸಲ್ಲಿಸಲಿಕ್ಕೆ ಹೊರಟಿದ್ದೀವಿ. ಅದರ ದುರ್ದೈವಶಾತ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ. ನಮ್ಮ ಸಮಾಜ ಶೋಷಿತಗೊಳಗಾಗ್ಯದ. ರೈತ ಕುಟುಂಬದಿಂದ ಬಂದಂತ ಸಮಾಜ. ನಮ್ಮ ಸಮಾಜದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತವ್ರು ಎಲ್ಲ ನಾವು ರೈತ ಕುಟುಂಬದವರು. ನಮ್ಮ ಬರುವಂತ ಮಕ್ಕಳಿಗೆ ನಾವು ರಾಜಕೀಯ ರಿಸರ್ವೇಶನ್ ಕೇಳಾಕತ್ತಿಲ್ಲ. ಆ ದೇವರ ದಯದಿಂದ ನಮಗೆ ಸಮರ್ಥ ಶಕ್ತಿ ಕೊಟ್ಟ ಭಗವಂತ, ಜನರ ಆಶೀರ್ವಾದದ ರಾಜಕೀಯ ಪ್ರಾತಿನಿಧ್ಯ ಸಂಬಂಧ ನಾವು ಕೇಳಾಕತ್ತಿಲ್ಲ. ನಮ್ಮ ಬಡವ ಮಕ್ಕಳಿಗೆ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಒಂದು ನೌಕರಿಗೆ ಅನುಕೂಲ ಆಗ್ಲಿ ಅನ್ನೋಂಥ ದೃಷ್ಟಿಯಿಂದ ನಾವು ತುವೆ ಹೋರಾಟ ಮಾಡುವ ಮುಖಾಂತರ ನ್ಯಾಯವನ್ನು ಒದಗಿಸಿಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಕ್ಕೆ. ಕಿತ್ತೂರಾಣಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಆಗ್ಬೇಕು ಅಂತೇಳಿ, ಹಾಗಾಗಿ ಕಿತ್ತೂರಾಣಿ ಚೆನ್ನಮ್ಮನ ಉದ್ಘಾಟನೆಯನ್ನ ಮೊನ್ನೆ 9ನೇ ತಾರೀಕು ಕರ್ನಾಟಕ ಸರ್ಕಾರ ಆಚರಣೆ ಮಾಡಿತ್ತು. ಆ ಸಂದರ್ಭದಲ್ಲಿ ಸಮಾಜ ಬಾಂಧವರು ನಾವೆಲ್ಲರೂ ಕೂಡಿಕೊಂಡು ಸೋಮವಾರ ದಿವಸ ಸ್ವಾಮಿ ವಿವೇಕಾನಂದ ಜಯಂತಿ ದಿವಸ ಸಮಾಜದ ವತಿಯಿಂದ ನಾವೆಲ್ಲರೂ ಪುಷ್ಪಾರ್ಪಣೆ ಮಾಡಬೇಕು ಅಂತೇಳಿ ಎಲ್ಲರೂ ಸಹ ಅಂದ್ಕೊಂಡು ಇವತ್ತು ಇಡೀ ಸಮಾಜದ ವತಿಯಿಂದ ಮತ್ತು ನಮ್ಮೆಲ್ಲ ಸೋದರ ಸಮಾಜದವರು, ಚೆನ್ನಮ್ಮನ ಅಭಿಮಾನಿಗಳು, ರಾಯಡಿನ ಅಭಿಮಾನಿಗಳು ಮತ್ತು ಒಟ್ಟಾರೆ ರಾಷ್ಟ್ರಭಕ್ತರು ಎಲ್ಲರೂ ಕೂಡಿಕೊಂಡು ಇವತ್ತು ಚೆನ್ನಮ್ಮನ ಪ್ರತಿಮೆಗೆ ಅದ್ದೂರಿಯಾಗಿರ್ತಕ್ಕಂಥ ಪಂಚ ಪುಷ್ಪಾರ್ಪಣೆಯನ್ನ ಮತ್ತು ಪಂಚಮುಖ ರುದ್ರಾಕ್ಷಿಯನ್ನು ಮಾಡುವ ಮೂಲಕವಾಗಿ ಸಮಾಜ ಬಾಂಧವರು ತಮ್ಮ ಗೌರವವನ್ನು ಸಲ್ಲಿಸುವಂಥ ಐತಿಹಾಸಿಕವಾದ ಕಾರ್ಯವನ್ನು ಇವತ್ತು ನಾವೆಲ್ಲರೂ ಮಾಡಿದ್ದೀವಿ. 12 JCB, ಅದರ ಅರ್ಥ 12ನೇ ತಾರೀಕು 12 JCB ಮೂಲಕವಾಗಿ ಈ ರಾಜ್ಯಕ್ಕೆ ನಾವೆಲ್ಲರೂ ಕೂತ್ಕೊಂಡು ಸಹೋದರತ್ವವನ್ನು ಬಾಳ್ಬೇಕೆನ್ನುವಂಥ ಒಂದು ಸಂಕೇತವಾಗಿ ಇವತ್ತು ಚೆನ್ನಮ್ಮನ ಮೂರ್ತಿಗೆ 12 JCBಯಿಂದ ಪುಷ್ಪಾರ್ಪಣೆ ಮಾಡಲಾಗಿದೆ. 5 ಮಹಾತ್ಮರ ಭಾವಚಿತ್ರ ಭವ್ಯ ಮೆರವಣಿಗೆಯೊಂದಿಗೆ ಇವತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ರ್ಯಾಲಿಯನ್ನು ಮಾಡಲಾಗಿದೆ. ಉದ್ದೇಶ ಏನಪ್ಪ ಅಂತಂದರೆ ಅವತ್ತು 9ನೇ ತಾರೀಕು ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ. ಹಿಂದೆ ಯಡಿಯೂರಪ್ಪನವರು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗ ನಮಗೆ ಸ್ಪಂದನೆ ಮಾಡದಿದ್ದಾಗ ಅವ್ರು ಇರೋವರೆಗೂ ನಾವು ಯಾರು ಸಹ ಸಮಾಜದ ಮೀಸಲಾತಿ ಹೋರಾಟಗಾರರು ವೇದಿಕೆ ಹಂಚಿಕೊಂಡಿಲ್ಲ. ಅದೇ ಪ್ರಕಾರವಾಗಿ ನಾನು ಮುಖ್ಯಮಂತ್ರಿಗಳು ಮೀಸಲಾತಿ ಹೋರಾಟ ನಡೆಯುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ನಮ್ಮ ಸಮಾಜ ಬಂಧುಗಳು ನೋವಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದ್ದಕ್ಕೆ ನಾವು ಅಭಿನಂದಿಸ್ತೀವಿ. ಇಲ್ಲೇನು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ರವರು ಸರ್ಕಾರದ ಮನವೊಲಿಸಿ ಈ ಒಂದು ನಮ್ಮ ಹಿರಿಯರೇನು ಕಂಚಿನ ಮೂರ್ತಿಯನ್ನು ಮಾಡಿದ್ರು, ಆ ಮೂರ್ತಿ ಬೇಕಾಗಿರೋ ಸ್ಥಳವನ್ನು ಮಾಡಿಕೊಟ್ಟಿದ್ದಾರೆ. KSRTCಯ ಈ ಒಂದು ಹೆಸರನ್ನ ಚೆನ್ನಮ್ಮನ ಮೂರ್ತಿ ನಾಮಕರಣ ಮಾಡಿ ನಮಗೆಲ್ಲರೂ ಗೌರವ ಏರ್ಪಡಿಸಿದ್ರು. ಅವತ್ತು ನಮಗೆ ಯಾರಿಗೂ ಸಹ ಭಾಗವಹಿಸಲಿಕ್ಕಾಗಲಿ ಇಡೀ ನಮ್ಮ ಸಮಾಜದ ಮೀಸಲಾತಿ ಹೋರಾಟಗಾರರಿಗೆ. ಆಗ ಇವತ್ತು ಸ್ವಾಮಿ ವಿವೇಕಾನಂದ ಜಯಂತಿ ದಿವಸನೇ ನಾವೆಲ್ಲರೂ ಪುಷ್ಪಾರ್ಪಣೆ ಮಾಡಬೇಕು ಅಂದ್ಕೊಂಡು ಇವತ್ತು ಅತ್ಯಂತ ಅದ್ದೂರಿಯಾಗಿ ನಾವೆಲ್ಲರೂ ಚೆನ್ನಮ್ಮನಿಗೆ ಪುಷ್ಪ ನಮನ ಸಲ್ಲಿಸಿದ್ದೀವಿ. ಈ ಮೂಲಕವಾಗಿ ಮಹಾನಗರ ಪಾಲಿಕೆಯವರಿಗೆ ಮತ್ತು ಸ್ಥಳೀಯ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿಕೊಂಡಿದ್ವಿ. ಏನು ಮೀನಾಕ್ಷಿ ಸರ್ಕಲ್ ಅಂತೇನಿದೆ, ಅದ್ರ ಮೂಲಕ ಹುತಾತ್ಮ ಸರ್ಕಲ್ ಚೆನ್ನಮ್ಮನ ವಂಶಜರಾಗಿರ್ತಕ್ಕಂಥ ಜಂಗಿ ಮನೆತನದ ವೀರ ಧೀರ ಬಸಲಿಂಗಪ್ಪ ದೇಶಮುಖರ ಹೆಸರಿನ ಒಂದು ವೃತ್ತ ಅದೇನಾಗಿದೆ, ಮೀನಾಕ್ಷಿ ಸರ್ಕಲ್ ಅಂತ ವಾಡಿಕೆ ಬಂದಿದೆ. ಕೂಡಲೇ ಯಾವ ರೀತಿಯಾಗಿ ಇದನ್ನು ಚೆನ್ನಮ್ಮನ ಸರ್ಕಲ್ ನಾಮಕ ಮಾಡಿ ದೇಶ ಪ್ರೇಮಿಗಳು ಯಾವ ರೀತಿ ಸಂತೋಷ ವ್ಯಕ್ತಪಡಿಸಿದರು, ಅದೇ ರೀತಿ ಮಹಾನಗರ ಪಾಲಿಕೆಯವರು ಅತಿ ಶೀಘ್ರದಲ್ಲೇ ಜನವರಿ 20ನೇ ತಾರೀಕು ಆ ಒಂದು ಸರ್ಕಲನ್ನು ಬಸಲಿಂಗಪ್ಪ ದೇಶಮುಖ ವೃತ್ತ ಅಂತೇಳಿ ನಾಮಕರಣ ಮಾಡುವ ಮೂಲಕವಾಗಿ ಮತ್ತೊಮ್ಮೆ ಸ್ವತಂತ್ರ ಹೋರಾಟಗಾರರಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಮಹಾನಗರ ಪಾಲಿಕೆ ಒತ್ತಾಯ ಮಾಡ್ತೀವಿ.